ಹಾಯ್ ಫ್ರೆಂಡ್ಸ್, ನಾನೀಗ ತಲೆ ಬಾಚಕ್ಕೆ ಅಂತ ಬಂದೆ ಆಯಿತಾ. ರೂಮಿಗೆ ಬಾಚದೆ ನೋಡಿ ಕೆಳಗೆ ನೋಡಿ ಇಲ್ಲಿ ಯಪ್ಪ ಎಷ್ಟು ಕೂದಲು ಉದುರತ್ತೆ ಗೊತ್ತಾ. ನೋಡಿ ಆಯಿತಾ, ಹಿಂಗೆ ಎಳೆದ ಕೂಡಲೇ ಹಿಂಗೆ ಬರುತ್ತೆ ಮಾರೇರೆ. ನೋಡಿ ಅಂತೆ ಹೀಗೆ ಕೈಯಲ್ಲಿ ಎಳಿತಾ ಹೀಗೆ ಬರ್ತಾ ಇದ್ದರೆ ಶಾಕ್ ಆಗದೆ ಇರತ್ತಾ ಯಾರಿಗಾದರೂ? ಯಪ್ಪ ಹೀಗೆ ಬರ್ತಾ ಬೊಕ್ಕ ತಲೆ ಆಗೋದ್ರೆ ಏನು ಮಾಡಲಿ ನಾನು? ಮಂಡೆ ಬಿಸಿ ಆಗಲ್ವ ಯಾರಿಗಾದರೂ? ಏನಾದರೂ ಸ್ಟ್ರೇಟ್ ಹೇರ್ ಆಗಿಬಿಟ್ಟಿದ್ರೆ ದೇವರೇ, ನನ್ನ ಹಣೆ ಮೊದಲೇ ದೊಡ್ಡದು. ಹೇಗೆ ಕಾಣ್ತಿತ್ತು ಅಂದರೆ ದೇವರೇ, ಅಲ್ಲ ಅದಕ್ಕಲ್ಲ, ಈ ರೀತಿ ಕೂದಲು ಉದುರಿದ್ರೆ ಬೊಕ್ಕ ತಲೆ ಆದರೆ ಎಂತ ಮಾಡೋದು ನೋಡಿಯಾ. ಅದಕ್ಕೆ ನಾನು ಅಮ್ಮ ಅವತ್ತು ಮುನ್ಸಿಪಾಲ್ಟಿದೆಲ್ಲ ಹುಲ್ಲು ಕೀಳುವ ಟೈಮಲ್ಲಿ ನೋಡಿ ಎಲ್ಲ ಕಡೆ ಹುಡುಕಿ ಸೊಪ್ಪನ್ನು ತಂದಿದ್ದೇವಲ್ವಾ. ಇದೇ ಕಾರಣಕ್ಕೆ ಇದಕ್ಕೊಂದು ಪರಿಹಾರ ಕಾಣಿಸಲೇಬೇಕಲ್ವಾ. ಅದೇ ಪರಿಹಾರ ಏನು ಮಾಡಿದ್ದೇವೆ ಅಂತ ನೋಡಿ ನೀವೇನೆ. ಇಷ್ಟು ಸೊಪ್ಪು ಹಿಡ್ಕೊಂಡು ಬಂದಿದ್ದೇವೆ, ನೋಡಿದ್ರಲ್ಲ ಅವತ್ತು ತೋರಿಸಿದ್ದೆ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಹಾಕಿದ್ದೆ ಅಲ್ವಾ, ನಾನು ಅಮ್ಮ ಹೋಗಿ ಬೆಳಿಗ್ಗೆ ಒಂದಿಷ್ಟು ಸೊಪ್ಪನ್ನು ನಮ್ಮ ಕೇರಿಯಲ್ಲಿ ಹುಡುಕೊಂಡು ತಗೊಂಡು ಬಂದಿಟ್ಟಿದ್ದೇವೆ. ಯಾಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ. ಇವತ್ತು ಯಾಕೆ ಅಂತ ಎಲ್ಲ ಹೇಳ್ತೇನೆ. ಅದು ಯಾಕೆ ಅಂದರೆ ಇದಕ್ಕೋಸ್ಕರ. ಇದು ನೋಡಿ, ಹೇರ್ ಆಯಿಲ್ ಮಾಡಿದ್ದೇವೆ, ಅಮ್ಮ ಮಾಡಿದ್ದಾರೆ ಇದನ್ನು. ಅದಕ್ಕೆ ಏನೆಲ್ಲ ಹಾಕಿದ್ದಾರೆ ಅಂತ ಇವತ್ತು ತೋರಿಸ್ತೇನೆ. ಸಾಮಾನ್ಯವಾಗಿ ಎಲ್ರಿಗೂ ಕಾಡುವಂಥ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಹೇರ್ ಲಾಸ್ ಆಗೋದು, ಅಂದರೆ ತಲೆ ಕೂದಲೆಲ್ಲ ಉದುರೋಗೋದು. ನೋಡಿ, ನನ್ನ ಜುಟ್ಟು ಕೂಡ ತುಂಬ ಸಣ್ಣದಾಗಿದೆ, ಚಿಕ್ಕದಾಗಿದೆ. ನಾನು ಮದುವೆಯಾಗಿ ಬರುವಾಗ ಇಷ್ಟು ದಪ್ಪ ಜುಟ್ಟು, ಇಷ್ಟು ದಪ್ಪ ಜಡೆ ಆಗ್ತಿತ್ತು. ಈಗ ಏನಿಲ್ಲ, ಹೀಗಾಗಿ ಬಿಟ್ಟಿದೆ. ನಾನು ತೋರಿಸಿದೆ ಅಲ್ವ ವಿಡಿಯೋ, ಇಷ್ಟಕ್ಕೊಂದು ಕೂದಲು ಉದುರುತ್ತೆ. ಬಾಚಿದಾಗೆಲ್ಲ ಮತ್ತು ನನಗೆ ಎಣಿಸೋದು ಪೊಕ್ಕ ತಲೆ ಆದರೆ ಎಂತ ಮಾಡೋದಪ್ಪ ಅಂತ. ಹಾಗೆ ತುಂಬ ಜನರಿಗೆ ಈ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿದೆ. ಹಾಗಾಗಿ ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಹೇರ್ ಆಯಿಲನ್ನು ಮಾಡೋದನ್ನು ತೋರಿಸಿಕೊಡ್ತಾರೆ ಅಮ್ಮ. ತುಂಬ ಟೆನ್ಷನ್ ಮಾಡಿಕೊಂಡು ಅದು ಬೇಕಲ್ವಾ ಇದು ಬೇಕಲ್ವಾ, ಗಿಡ ಮೂಲಿಕೆಗಳು ಅದು ಹಾಕಬೇಕಂತೆ ಇದು ಹಾಕಬೇಕಂತೆ, ಎಲ್ಲಿ ಹೋಗುತ್ತರೋದು ಹಾಗೆಲ್ಲ ತಲೆ ಕೆಡಿಸ್ಕೊಳ್ಳೇಬೇಡಿ. ಮನೆ ಅಂಗಳದಲ್ಲಿ ಆರಾಮಾಗಿ ಸಿಗುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ಚಂದದಲ್ಲಿ ಹೇರ್ ಆಯಿಲ್ ಮಾಡ್ಕೋಬೋದು. ಸೊ ಅದನ್ನು ಹೇಗೆ ಮಾಡೋದಂತ ತೋರಿಸ್ತೇನೆ. ಹಾಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಕೂಡ ಇದೆ ಇದರಲ್ಲಿ. ಏನಂತ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೇ ಗೊತ್ತಾಗುತ್ತೆ. ನೋಡಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ಕ್ರೀನಲ್ಲಿ ಒಮ್ಮೆ ಬರೆದು ಬಿಡ್ತೇನೆ, ಏನಿಲ್ಲ. ಇದಂತೂ ಮೇನ್ ನೋಡಿ, ಭೃಂಗರಾಜ ಸೊಪ್ಪು. ಇದು ಒಣ ನೆಲ್ಲಿಕಾಯಿ, ಹೀಗೆ ನೆನೆಸಿಟ್ಕೋಬೇಕು. ಒಣ ನೆಲ್ಲಿಕಾಯಿ ಇದ್ದರೆ ಮನೆಯಲ್ಲಿ, ಇಲ್ಲದ್ರೆ ಹಸಿ ನೆಲ್ಲಿಕಾಯಿ ರಸ ಹಾಕಿದರೂ ಆಗುತ್ತೆ ಪೇಸ್ಟ್ ಮಾಡಿ. ಹಾಗೆಯೇ ದುಂಡು ಮಲ್ಲಿಗೆ, ಇದು ಕೂಡ ಹಾಕಿದ್ದೇವೆ. ಇದೇ ಮೇನ್ ನೋಡಿ, ಇವೆರಡು ಮಲ್ಲಿಗೆ ಮತ್ತು ಶ್ರೀಗಂಧ ಪೌಡರ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್. ನಮ್ಮ ಹೇರ್ ಆಯಿಲಿಗೆ ತುಂಬ ಪರಿಮಳ ಕೊಡುವುದು ಇವುಗಳೇ. ಇನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ಇಲ್ಲಿವೆ ಅಷ್ಟೇ. ಇನ್ನು ಲಾವಂಚ ಈ ರೀತಿ ಇರುತ್ತೆ ನೋಡಿ, ನಮ್ಮ ಮನೆ ಅಂಗಳದಲ್ಲಿ ಇತ್ತಲ್ವ ಅವತ್ತು ತೋರಿಸಿದ್ದೆ. ಇನ್ನು ಕರಿಬೇವಿನ ಸೊಪ್ಪು ನೋಡಿದ್ರಲ್ವ, ಅದರಲ್ಲಿ ಗೊತ್ತಾಯ್ತಲ್ವ, ಕೆಲವು ಇಂಗ್ರೀಡಿಯೆಂಟ್ಸು ಮನೆ ಅಂಗಳದಲ್ಲಿ ಸಿಗುವಂಥದ್ದು. ಏನು ಟೆನ್ಷನ್ ಮಾಡಿಕೊಂಡು ಆ ಗಿಡ ಮೂಲಿಕೆ ಬೇಕು, ಇದು ಬೇಕು, ಅದು ಬೇಕು ಅಂತ ತಲೆ ಬಿಸಿ ಮಾಡ್ಕೊಳ್ಳೋದು ಏನು ಅಗತ್ಯ ಇಲ್ಲ. ಟೆನ್ಷನ್ ಫ್ರೀಯಾಗಿ ಆರಾಮಾಗಿ ಎಲ್ಲರೂ ಕೂಡ ಮನೇಲಿ ಮಾಡ್ಕೋಬೋದು. ಏನಿಲ್ಲ, ದಾಸವಾಳ ಗಿಡ ಇದ್ದೇ ಇರುತ್ತೆ ತಾನೇ. ದಾಸವಾಳ ಎಲೆಗಳನ್ನು ಮತ್ತು ಹೂಗಳನ್ನು ತೊಗೊಂಡ್ರಾಯ್ತು. ಒಂದು ಎಲೆಗೆ ಅಥವಾ ತಿಮರೆ ಅಂತ ಹೇಳ್ತಾರಲ್ವ, ಅದು ಕೂಡ ಇರುತ್ತೆ, ಅದೊಂದಿಷ್ಟು ತೊಗೊಂಡ್ರಾಯ್ತು. ಕರಿಬೇವಿನ ಸೊಪ್ಪು, ಆ ಕರಿಬೇವಿನ ಎಲೆಗಳನ್ನು ನಾವು ಯೂಸ್ ಮಾಡ್ತೇವೆ ಅಡುಗೆಗೆ, ಅದನ್ನು ಕೂಡ ತೊಗೊಂಡ್ರಾಯ್ತು. ಆಮೇಲೆ ಈಗ ಮೇಯ್ನಾಗಿ ಅಮ್ಮ ಮತ್ತು ನಾನು ಹುಡ್ಕೊಂಡು ಬಂದದ್ದೇ ಅದು ಭೃಂಗರಾಜ ಸೊಪ್ಪು. ಅದು ಬೇಕೇ ಬೇಕು, ಮೇನ್ ಇಂಗ್ರೀಡಿಯೆಂಟ್ಸ್ ಅದೇ ಇರೋದು. ಆಮೇಲೆ ಗಂಧದ ಪೌಡರು ಹಾಕಿದ್ದಾರೆ ಅಮ್ಮ. ಅದು ಈ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ, ಆಯುರ್ವೇದಿಕ್ ಶಾಪ್ ಎಲ್ಲ ಏನಿರುತ್ತೆ ನೋಡಿ ಅಲ್ಲಿ ಸಿಗುತ್ತೆ. ಅದನ್ನು ಸ್ವಲ್ಪ ಹಾಕುವಂಥದ್ದು. ಎಲ್ಲನೂ ಸೇರಿಸಿ ಹೇಗೆ ಮಾಡ್ತಾರೆ, ಆಯಿಲನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ತೋರಿಸ್ತೇನೆ. ಮನೆ ಅಂಗಳದಲ್ಲಿ ದಾಸವಾಳ ಗಿಡಗಳಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ. ದೇವರಿಗೆ ಹೂ ಬೇಕಲ್ವಾ, ಅದೇ ರೀತಿ ಇದಕ್ಕೂ ಕೂಡ ಯೂಸ್ ಆಗುತ್ತೆ. ಇನ್ನು ತಿಮರೆ ಅಥವಾ ಒಂದೆಲಗ ಹೇಳ್ತೇವಲ್ವ, ಅದು ಕೂಡ ಇದೆ ನೋಡಿ ಇಲ್ಲಿ ಬೇಕಷ್ಟು.
ಸೊ ಇದೆಲ್ಲ ಸೊಪ್ಪುಗಳನ್ನು ಹಾಕಿ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಆ ರುಬ್ಬಿದ ಏನು ಮಿಶ್ರಣ ಇದೆ ಅದನ್ನು ಸೋಸ್ಕೋಬೇಕು. ನೋಡಿ, ಎಲ್ಲ ಥರದ ಸೊಪ್ಪನ್ನು ಹಾಕಿದ್ದೇವೆ. ಹಾಗೆ ಎಲ್ಲ ರಸ ತೆಕ್ಕೊಂಡಾಯಿತು. ಈಗ ಎಣ್ಣೆ ಹಾಕಬೇಕು. ಯಾವ ಎಣ್ಣೆ ಅಂತೀರಾ? ತೆಂಗಿನೆಣ್ಣೆ. ನಾವು ಯಾವಾಗಲೂ ತೆಂಗಿನೆಣ್ಣೆ ಯೂಸ್ ಮಾಡೋದು ಅಡುಗೆಗೂ ಕೂಡ. ಹೆಚ್ಚಾಗಿ ತೆಂಗಿನೆಣ್ಣೆನೇ ಹಾಕುವಂಥದ್ದು, ಯಾಕಂದರೆ ತಂಪಾಗುತ್ತೆ. ತೆಂಗಿನೆಣ್ಣೆ ತುಂಬಾ ಒಳ್ಳೆಯದು. ಪುರಾತನ ಕಾಲದಿಂದ ಅದೇ ನಡ್ಕೊಂಡು ಬಂದಿರುವಂಥದ್ದಲ್ವ. ಹಾಗೆ ನಾವು ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತ ಮೊದಲೇ ಹೇಳ್ಬಿಟ್ಟಿದ್ದೇನೆ. ಹಾಗೆ ಎಣ್ಣೆಗಳನ್ನು, ತರಾವರಿ ಎಣ್ಣೆಗಳನ್ನು ಮಿಕ್ಸ್ ಮಾಡೋದು ಇಲ್ಲ. ಸಿಂಪಲ್ಲಾಗಿ ಈ ರೀತಿ ಬಾಟ್ಲಲ್ಲಿ ಸಿಗುತ್ತಲ್ವ ತೆಂಗಿನೆಣ್ಣೆ, ಅದನ್ನೇ ಯೂಸ್ ಮಾಡಿದ್ದೇವೆ. ಅದನ್ನೇ ಹಾಕಿ ಕುದಿಸ್ತೇವೆ ಈಗ. ಇನ್ನು ಕೆಲವರು ಹೇರ್ ಆಯಿಲಿಗೆ ಬೇರೆ ಬೇರೆ ಎಣ್ಣೆಗಳನ್ನು ಉಪಯೋಗಿಸ್ತಾರೆ. ನಾವು ಅದು ಯಾವುದೂ ಅಲ್ಲ, ಸಿಂಪಲ್ಲಾಗಿ ಒಂದೇ ಎಣ್ಣೆ ಯೂಸ್ ಮಾಡ್ತೇವೆ, ತೆಂಗಿನೆಣ್ಣೆ ಅಷ್ಟೇ. ಹಾಗೆಯೇ ಚೆನ್ನಾಗಿ ಕುದಿಸ್ಬಿಡಬೇಕು. ಎಷ್ಟು ಕುದಿಸ್ಬೇಕಂದ್ರೆ ಅದರ ರಸ ಎಲ್ಲ ಬಿಟ್ಕೊಂಡು ಎಣ್ಣೆ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ದಪ್ಪಾಗತ್ತೆ ನೋಡೋದಕ್ಕೆ. ನಾವು ಎಣ್ಣೆನ ಪುನಃ ಸ್ವಲ್ಪ ಸೇರಿಸ್ತಾ ಇದ್ದೇವೆ. ಹಾಗೆ ಈ ರೀತಿ ಕುದಿ ಬಂದ ಮೇಲೆ ನಿಧಾನಕ್ಕೆ ಒಂದು 10-15 ನಿಮಿಷಕ್ಕೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಎಣ್ಣೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ ನೋಡೋದಕ್ಕೆ. ಅದರ ನಂತರ ಆರಿದ ಮೇಲೆ ಹೀಗೆ ಸೋಸ್ಕೊಬಿಡಬೇಕು. ಆಯ್ತಲ್ವಾ, ರೆಡಿ. ಫೈನಲಿ ನಮ್ಮ ಸೂಪರ್ ಹೆಲ್ದಿ ಹೇರ್ ಆಯಿಲ್ ಸಖತ್ತಾಗಿ ರೆಡಿ ಆಯಿತು ನೋಡಿ. ಇದೇ ಡಬ್ಬದಲ್ಲಿ ಈಗ ಹಾಕಿಟ್ಬಿಡ್ತೇವೆ. ಹೇಗೂ ಡಬ್ಬ ಖಾಲಿ ಆಯ್ತಲ್ವ ತೆಂಗಿನೆಣ್ಣೆದು. ಸೊ ಫೈನಲಿ ನೋಡಿ, ಈ ರೀತಿ ಇದೆ ಅದು ನೋಡೋದಕ್ಕೆ. ನೋಡಿದ್ರಲ್ವ ಅಮ್ಮ ಎಷ್ಟು ಈಸಿಯಾಗಿ ಈ ಹೇರ್ ಆಯಿಲನ್ನು ಪ್ರಿಪೇರ್ ಮಾಡಿದ್ರು ಅಂತ. ಹಾಗೆ ನೀವು ಕೂಡ ಮಾಡ್ಕೊಳ್ಳಿ. ಮತ್ತು ಪರಿಮಳ ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆ ಆಯಿತಾ ಪರಿಮಳ? ಯಾಕಂದರೆ ಯಾವುದೇ ಗಿಡ ಮೂಲಿಕೆಗಳು ಅದು ಇದು ಕೆಲವೊಂದೆಲ್ಲ ಸೇರಿಸಿದ್ದು ಒಂದೊಂದು ಸಲ ಏನಾಗುತ್ತೆ ಅಂದರೆ ಒಂಥರ ಸ್ಮೆಲ್ ಕೂಡ ಇರುತ್ತೆ. ಇದು ಹಾಗಿಲ್ಲ, ತುಂಬ ಚೆನ್ನಾಗಿದೆ. ಯಾಕಂದರೆ ತೆಂಗಿನೆಣ್ಣೆ ಮತ್ತು ಈ ಕರಿಬೇವಿನ ಎಸಳುಗಳನ್ನೆಲ್ಲ ಹಾಕಿರ್ತೇವಲ್ವ, ಅದರದ್ದು ಪರಿಮಳ ಉಂಟು. ಮತ್ತು ಶ್ರೀಗಂಧದ ಪೌಡರು ಮತ್ತು ಮಲ್ಲಿಗೆ, ಇನ್ನೇನು ಬೇಕು? ಪರಿಮಳ ಚೆನ್ನಾಗಿಲ್ಲದೆ ಇರುತ್ತಾ? ಚೆನ್ನಾಗೇ ಇರುತ್ತೆ. ಪರಿಮಳ ಕೂಡ ಇದೆ. ತಂಪಾಗತ್ತೆ ತಲೆಗೂ ಕೂಡ. ಹಚ್ಚಿ ನೋಡಿದರೆ ಒಂದು 5 ನಿಮಿಷಕ್ಕೆ ಗೊತ್ತಾಗತ್ತೆ, ತಂಪನ್ಸತ್ತೆ. ತಲೆನೋವೆಲ್ಲ ಬಂದರೆ ಉಂಟಲ್ಲ, ಆರಾಮಾಗತ್ತೆ. ಹಾಗಾಗಿ ನೀವು ಕೂಡ ಇದನ್ನು ಮಾಡ್ಕೊಳ್ಳಿ. ಚೆನ್ನಾಗಿ ತಲೆಗೆ ಮಸಾಜ್ ಮಾಡಿಕೊಂಡು 1 ತಿಂಗಳಾಗುವಾಗ ದಪ್ಪ ಜಡೆ ಹಾಕ್ಕೊಂಡು ಓಡಾಡ್ಬೋದು ಅಲ್ವಾ? ಸೊ ನಾನೀಗ ಹಚ್ಕೋತೇನೆ ನೋಡಿ, ತೋರಿಸ್ತೇನೆ ಹೇಗೆ ಅದನ್ನು ಅಪ್ಲೈ ಮಾಡಬೇಕಂತ. ಒಂದು ಬೌಲಲ್ಲಿ ತಂದ್ಕೊಂಡಿದ್ದೇನೆ. ಸ್ವಲ್ಪ ಸ್ವಲ್ಪ ಮಾತ್ರ ತಗೊಂಡು ಬೆರಳಿಗೆಲ್ಲ ಹಚ್ಕೊಂಡು ಚೆನ್ನಾಗಿ ಕೂದಲಿನ ಬುಡಕ್ಕೆ ಮಸಾಜ್ ಮಾಡಬೇಕು. ನಮ್ಮ ಸ್ಕಾಲ್ಪಿಗೆ ಮಸಾಜ್ ಮಾಡಬೇಕು ಚೆನ್ನಾಗಿ. ಫುಲ್ಲು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಆಗ. ಹಾಗೆ ಇದೆಲ್ಲ ಎಣ್ಣೆ ಕೂಡ ಕೂದಲಿನ ಬುಡಕ್ಕೆ ಸೇರಿಕೊಂಡು ಕರೆಕ್ಟಾಗಿ ನೋಡಿ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅಬ್ಬಾ, ಎಂಥ ಬಿಸಿ 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 ಆಗ್ತಿದೆ ಮಸಾಜ್ ಮಾಡುವಾಗ ಗೊತ್ತಾ? ಅಂದರೆ ನಮ್ಮ ಬಾಡಿ ಏನಾದರೂ ಹೀಟ್ ಆದಾಗ ಆಟೋಮೆಟಿಕಲಿ ತಲೆ ಬುರುಡೆ ಅಂದರೆ ಸ್ಕಾಲ್ಪೆಲ್ಲ ತುಂಬ ಹೀಟ್ ಆಗುತ್ತೆ. ಗೊತ್ತಾಗುತ್ತೆ ನಮಗೆ. ಎಣ್ಣೆ ಎಲ್ಲ ಹಚ್ಚುವಾಗ ಆ ಹೀಟ್ ಆಟೋಮೆಟಿಕಲಿ ರೆಡ್ಯೂಸ್ ಆಗುತ್ತೆ. ಹೀಗೆಲ್ಲ ಮಸಾಜ್ ಮಾಡಿಕೊಂಡು ತಲೆಯೆಲ್ಲ ತಂಪಾಗುತ್ತೆ, ಹಿತ ಆಗುತ್ತೆ. ತಲೆನೋವು ಕೂಡ ಹೋಗುತ್ತೆ. ಬೆಸ್ಟು ತಲೆನೋವಿಗೆ ಇದು. ಹೀಟಾಗಿ ಹೆಡೇಕ್ ಬರೋದಕ್ಕೆ, ಆಮೇಲೆ ಒಟ್ಟಾರೆ ಹೆಡೇಕಿಗೂ ಕೂಡ ಎಲ್ಲ ಆರಾಮಾಗತ್ತೆ. ಇದು ಫುಲ್ ಹಿತ ಆಗುತ್ತೆ, ಚೆನ್ನಾಗಾಗತ್ತೆ. ಎಸ್, ಈಗ ತಲೆ ಸ್ನಾನ ಮಾಡ್ಕೊಂಡು ಬಂದೆ ನಾನು. ನೋಡಿ ಎಷ್ಟು ತಂಪಾಯಿತು ಗೊತ್ತಾ? ಒಂದು 2 ಅವರ್ಸ್ ಬಿಟ್ಟಿದ್ದೇನೆ. ಇಡೀ ತಲೆ ತಂಪಾಯಿತು, ಬುರುಡೆ ಎಲ್ಲ ತಂಪಾಯಿತು. ಹಾಗೆ ಫ್ರೆಶ್ ಆಯಿತು ನೋಡಿ. ನೀವು ಕೂಡ ಹೀಗೆ ಎಣ್ಣೆ ಹಚ್ಕೊಂಡು ಒಂದು 2 ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡಿ ನೋಡಿ ಅಂತೆ. ತುಂಬಾ ಸೂಪರ್ ಇರುತ್ತೆ, ಆರಾಮಾಗತ್ತೆ. ಮತ್ತು ಹೇರ್ ಕೂಡ ಒಂಥರ ಸಾಫ್ಟ್ ಆಯ್ತಾಯ್ತಾ, ಚೆನ್ನಾಗಾಯಿತು, ಪರಿಮಳ ಇದ್ದಾಯ್ತಾ. ಯಾಕಂದರೆ ಹೇರ್ ಆಯಿಲಿಗೆ ಗಂಧ ಕೂಡ ಸೇರಿಸಿದ್ದೇವಲ್ವ, ಹಾಗಾಗಿ ಸೂಪರಾಗಿರುತ್ತೆ. ಇಷ್ಟೇ ಇದೆ ನೋಡಿ. ಹೀಗೆ ಕರ್ಲಿ ಹೇರ್ ಆಗಿದ್ದಕ್ಕೆ ನಾನು ಬಚಾವಾದೆ. ಇಲ್ಲದಿದ್ದರೆ ಯಾವ ರೀತಿ ಕಾಣ್ತಿತ್ತೋ ದೇವರೇ ಬಲ್ಲ. ಆಯಿತಾ? ಅಂತೂ ನೋಡೋಣ ಹೇಗೆ ಆಗುತ್ತೆ, ನೋಡೋಣ. ನಾನು ನೆಕ್ಸ್ಟು ವಾರಕ್ಕೊಂದಿನ 2 ದಿನ ಹಾಕ್ಕೋಬೇಕಂತ ಇದ್ದೇನೆ. ಒಳ್ಳೆಯದೇ ಆಗುತ್ತೆ, ಯಾಕಂದರೆ ಚೆನ್ನಾಗಿದೆ ಅಲ್ವಾ ಇಂಗ್ರೀಡಿಯೆಂಟ್ಸ್ ಎಲ್ಲ, ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಅಲ್ವಾ.
ಸೊ ನೀವು ಕೂಡ ಇದೇ ರೀತಿ ಹೇರ್ ಆಯಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.